ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಮೂಲಂಗಿ ಪರೋಟ ಮಾಡ್ತಾಯಿದ್ದೀನಿ. ತುಂಬಿ ಮಾಡ್ತಾಯಿದ್ದೀನ ಅಥವಾ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ತಿಳ್ಕೊಬೇಕಾದ್ರೆ ಈ ವಿಡಿಯೋವನ್ನು ಪೂರ್ಣ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಆದರೆ ನಿಮಗೆ ಎಲ್ಲೆಲ್ಲಿ ಏನೇನು ಹಾಕಿದ್ದೀನಿ ಏನು ಅಂತ ತಪ್ಪು ಹೋಗ್ಬಿಡುತ್ತೆ. ಹಾಗಾಗಿ ಪೂರ್ಣ ವಿಡಿಯೋವನ್ನು ನೋಡಿ ಆಮೇಲೆ ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಮೂಲಂಗಿ ಪರೋಟ ಮಾಡೋಕ್ಕೆ ನಾನಿಲ್ಲಿ 2 ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಪುಡಿ, ಓಮ, ಇದು ಹಸಿಮೆಣಸು, ಕೊತ್ತಂಬರಿ, ಕರಿಬೇವು ಮತ್ತು ಜೀರಿಗೆ ಇಷ್ಟು ಹಾಕಿಟ್ಕೊಂಡಿದ್ದೀನಿ, ಜೊತೆಗೆ ಉಪ್ಪು. ಈಗ ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾಗಲ್ಲ, ನೋಡಿಕೊಂಡು ಕಲಿಸ್ಕೋಬೇಕು. ಮೊದಲು ಈ ಥರ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಉಪ್ಪು ಹಾಕಿದಾಗ ಮೂಲಂಗಿಯಲ್ಲಿ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ಸೊ ನೋಡಿ, ನನಗೆ ಇದಕ್ಕಿನ್ನೇನು ಜಾಸ್ತಿ ನೀರು ಬೇಕಾಗಲ್ಲ. ಈಗ ಇದು ಕಲಸಾಗಿದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ನಾದ್ಕೋತೀನಿ ಇನ್ನೊಂದು ಸಲ. ಮತ್ತು ಇದು ತುಂಬ ಹೊತ್ತು ನಾವು ರೆಸ್ಟ್ ಮಾಡೋಕ್ಕೆ ಬಿಡೋದೇನು ಬೇಕಾಗಲ್ಲ, ಯಾಕೆಂದರೆ ಮೂಲಂಗಿ ರಸ ಬಿಡ್ತಾ ಹೋಗುತ್ತೆ. ನಾನೊಂದು 5 ನಿಮಿಷ ಬಿಡ್ತೀನಿ, ಮತ್ತು ನಾನು ಮಾಡಿ ತೋರಿಸ್ತೀನಿ. ಆಗಿದೆ ನಾದಿದ್ದು. ಇನ್ನೊಂದು ಸಲ ನಾವು ಸ್ವಲ್ಪ ಗಟ್ಟಿಗೆ ನಾದ್ಕೊಂಬಿಟ್ರೆ ಪರೋಟ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ. ನೋಡಿ ಎಷ್ಟು ಗಟ್ಟಿ ಕಲಸಿದ್ದೆ, ಈಗ ಎಷ್ಟು ಮೆತ್ತಗಾಗಿದೆ. ಒಂದು 5 ನಿಮಿಷ ಆಯಿತು ಅಷ್ಟೇ ನಾನು ಕಲಸಿ. ಇನ್ನೊಮ್ಮೆ ಕಲ್ಲ ಮೇಲೆ ಈ ಥರ ಕ್ಲೀನಾಗಿ ನಾದ್ಕೊಂಡು ಪರೋಟ ಮಾಡೋಣ. ಇದು ತುಂಬಿ ಕೂಡ ಮಾಡಬಹುದು, ಆದರೆ ನಾನು ತುಂಬಿ ಮಾಡ್ತಿಲ್ಲ. ತುಂಬಿ ಮಾಡಿದ್ರೆ ಏನಾಗುತ್ತೆ, ಅದು ಇನ್ನೂ ನೀರು ಹೊಡ್ಕೊಳುತ್ತೆ. ನಾವು ಉಂಡೆ ಮಾಡಿಟ್ಕೊಂಡ್ರೆ ಒಂದು ಉಂಡೆ ಮಾಡಿ ಇನ್ನೊಂದು ಪರೋಟ ಮಾಡೋಷ್ಟೊತ್ತಿಗೆ ಅದು ಇನ್ನೂ ತುಂಬಿಕೊಳ್ಳುತ್ತೆ, ನೀರು ಹೊಡ್ಕೊಳುತ್ತೆ. ಹಾಗಾಗಿ ನಾನು ತುಂಬಿ ಮಾಡಲ್ಲ, ಈ ಥರನೇ ಮಾಡೋದು. ಇದು ಕೂಡ ಅಷ್ಟೇ, ನೀವು ಜಾಸ್ತಿ ಹೊತ್ತು ನೆನೆಯೋಕ್ಕೆ ಅಥವಾ ರೆಸ್ಟ್ಗೆ ಅಂತ ಹೇಳಿ ಬಿಟ್ಬಿಟ್ರೆ ಇನ್ನೂ ಇದು ನೀರು ಹೊಡ್ಕೊಳ್ಳುತ್ತೆ. ಆಲ್ರೆಡಿ ಎಷ್ಟು ನೀರು ಹೊಡ್ಕೊಂಡಿದೆ, ಮತ್ತು ಲಟ್ಸೋಕ್ಕಾಗಲ್ಲ. ಹಿಟ್ಟು ನೀರಾದರೆ ಲಟ್ಸೋಕ್ಕಾಗಲ್ಲ. ಅಷ್ಟಾದರೆ ಸಾಕು, ಬೆಂದಿದೆ ಇದು. ಇನ್ನೊಂದು ಹಾಕಿದ್ದೀನಿ. ಈ ಥರ ಮಾಡಿ ನೋಡಿ ನೀವು ಕೂಡ, ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಸಾಂಬಾರು ವಾಸನೆ ಅದು ಇದು ಅಂತ ಅನ್ನೋರು ಹೀಗೆ ಮಾಡಿ ತಿಂದರೆ ನಿಮಗೆ ಮೂಲಂಗಿದು ಅಷ್ಟು ವಾಸನೆ ಬರಲ್ಲ. ಕೆಲವರಿಗೆ ಮೂಲಂಗಿ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರಿದ್ರೆ ಸಾಕು. ಇದು ತೀರಾ ಎಣ್ಣೆ ಬೇಕು ಅಂತಲೂ ಇಲ್ಲ. ಇದನ್ನು ನೀವು ಮೊಸರು, ಚಟ್ನಿ ಪುಡಿ ಅಥವಾ ಬೇರೆ ಚಟ್ನಿ ಈ ಥರ ಏನಾದರೂ ಮಾಡಿಕೊಂಡು ತಿನ್ಬೋದು. ನಾನು ಇದನ್ನು ಒಂದು ಇಷ್ಟು ದಪ್ಪ ಲಟ್ಸಿದ್ದೀನಿ. ಇಷ್ಟು ಲಟ್ಸಿದ್ರೆ ಸಾಕಾಗುತ್ತೆ, ಇನ್ನೂ ದಪ್ಪ ಮಾಡಿದ್ರೆ ಒಳಗಡೆಗೆ ಬೇಯಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಈ ಥರ ಪರೋಟ ನೀವು ಒಮ್ಮೆ ಮಾಡಿ ರುಚಿ ನೋಡಿ. ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಇಲ್ಲಿ ನಾನು ಚಟ್ನಿ ಪುಡಿ ಎಣ್ಣೆ ಜೊತೆಗೆ ತಿನ್ನೋಕ್ಕೆ ನನಗೆ ಇಷ್ಟ. ನಾನು ಮೊಸರು ಹಾಕ್ಕೊಳ್ಳಲ್ಲ, ಬಟ್ ನಮ್ಮ ಮನೇಲಿ ಎಲ್ಲರೂ ಮೊಸರು ಚಟ್ನಿ ಪುಡಿನೇ ಇಷ್ಟಪಡೋದು. ಇಲ್ಲ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.